ಮತ್ತು ತ್ರಾಸ ಆಕವು ಬಿಡೋರಿಗೆ. ಗಾಳಿಗೆ ಸ್ವಲ್ಪ ಲೇಟ್ ಆಗಿ ತೆಗಿತಾರೆ. ಗಾಡಿ ಹುಡುಗ ಸುಳುಲ್ಲ ಬಂದಿದ್ದೀವಿ ನಲ್ಗುಂದ್ ಒಂದು ಸಿಟಿ. ಸೊ ಇಲ್ಲಿ ನಲ್ಗುಂದಲ್ಲಿ ಒಂದು ಬಸವೇಶ್ವರ ಪ್ಲಾಟ್ ಅಂತ ರೆಡಿ ಆಗಿದೆ, ಬಹಳ ವರ್ಷಗಳಿಂದ ಇಲ್ಲಿ ರೆಡಿ ಆಗಿದೆ. ಇಲ್ಲಿ ನಾವು ಕೇಳೋದಂದ್ರೆ ಇಲ್ಲಿ ಯಾವ ತರ ಅಭಿವೃದ್ಧಿ ಹೊಂದಿದೆ ಮತ್ತು ಯಾವ ತರ ಅಭಿವೃದ್ಧಿ ಆಗಿಲ್ಲ, ಮತ್ತು ಇಲ್ಲಿ ಪಬ್ಲಿಕ್ಗೆ ಯಾವ ತರ ಅಭಿವೃದ್ಧಿ ಆಗಬೇಕಂತ ಅನಿಸ್ತಾ ಇದೆ, ಮತ್ತು ಇಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ತರ ವ್ಯವಸ್ಥೆ ಇದೆ ಮತ್ತು ಅದ್ರ ಬಗ್ಗೆನೂ ನಾವು ಕೇಳ್ತಿದೀವಿ, ಪಬ್ಲಿಕ್ಗೆ ಮಾತಾಡ್ತೀವಿ. ಸೊ ಇದರಿಂದ ಪಬ್ಲಿಕ್ಗೆ ಯಾವ ರೀತಿ ನಮ್ಮ ಕಡೆ ರಿವ್ಯೂ ಬರುತ್ತೆ ಅದನ್ನ ನಾವು ನಿಮ್ಗೆ ಮಾಹಿತಿ ತೋರಿಸ್ತಾ ಇದೀವಿ. ಸೊ ವಿಡಿಯೋದಲ್ಲಿ ನೀವು ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಸೊ ಈ ಪೂರ ಮಾಹಿತಿ ಕೇಳ್ಕೊಂಡು ಹೋಗಿ. ನಾವು ಬಂದ್ಬಿಟ್ಟಿದ್ವಿ ಬಸವೇಶ್ವರ ನಗರ ಎಂಟ್ರೆನ್ಸ್ಗೆ. ಸೊ ಇಲ್ಲಿ ಎಂಟ್ರೆನ್ಸ್ಗೆ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಯಾವ ತರ ಸ್ವಚ್ಛತೆ ಇನ್ನು ವ್ಯವಸ್ಥೆನ ನಾವು ಕಾಣ್ತಾ ಇದೀವಿ. ಸೊ ಎಂಟ್ರೆನ್ಸ್ಗೆ ಈ ವ್ಯವಸ್ಥೆನ ನೋಡ್ತಾ ಇದೀವಿ. ಇಲ್ಲ ಈಗ ಇಲ್ಲೇ ಈ ತರ ವ್ಯವಸ್ಥೆ ಇದೆ ಅಂದ್ರೆ ನಾವು ಪುರಸಭೆಗೆ ಒಂದೇ ನಂದು ವಿನಂತಿ ಅಂದ್ರೆ ಇಲ್ಲಿ ಡಸ್ಟ್ಬಿನ್ ಹಾಕೋದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಜನರು ಇಲ್ಲಿ ತಂದು ಆ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಕಸವನ್ನು ಸ್ವಲ್ಪ ಕಡಿಮೆನೂ ಆಗ್ಬೋದು. ಈಗ ಎಂಟ್ರೆನ್ಸ್ಗೆ ಈ ತರ ಕಸ ನೋಡ್ತಾ ಇದೀವಿ. ಸೊ ಈಗ ಊರಲ್ಲಿ ಯಾವ ರೀತಿ ಇದೆ ಅಂತ ಅದು ನಾವು ನಿಮ್ಗೆ ತೋರಿಸ್ತೀವಿ. ಸೊ ಈ ಪೂರ ಮಾಹಿತಿನ ಈ ವಿಡಿಯೋದಲ್ಲಿ ನೀವು ಕಾಣ್ತಿರ್ಬೋದು. ಸೊ ಇನ್ನು ಸ್ವಲ್ಪ ವಿಡಿಯೋನ ನಾವು ಮಾಹಿತಿಯಾಗಿ ತೋರಿಸ್ತೀವಿ. ಸೊ ಇದನ್ನ ಪೂರ ವಾಚ್ ಮಾಡಿ. ಬಂದ್ಬಿಟ್ಟಿದ್ದೀವಿ ಬಸವೇಶ್ವರ ನಗರ ಪ್ಲಾಟ್ ಒಳಗಡೆ. ಈಗ ಇಲ್ಲಿ ಪಬ್ಲಿಕ್ ಒಬ್ರು ಸಿಗಿದ್ದಾರೆ, ಕೇಳ್ತಾ ಇದೀವಿ ನಾವು. ನಿಮ್ಮ ಹೆಸರು? ಅಭಿಲಾಷ್ ಹೊಣಕೇರಿ ಅಂತ. ಅಭಿಲಾಷ್ ಹೊಣಕೇರಿ ಅಂತ ಅವ್ರ ಹೆಸರು. ಈಗ ನಾವು ಕೇಳೋದಂದ್ರೆ ಇದು ಪ್ಲಾಟ್ ರೆಡಿ ಆಗಿ ಎಷ್ಟು ವರ್ಷ ಆಗಿದೆ? ಸುಮಾರು ಒಂದು 20-25 ಇಯರ್ಸ್ ಆಯ್ತು ರೀ ಚೆನ್ನಾಗಿ. ಈಗ ಪ್ಲಾಟ್ ರೆಡಿ ಆಗಿ ಮತ್ತು ಸ್ಟಾರ್ಟ್ ಆಗಿ 25 ವರ್ಷ ಆಗಿದೆ. ಇಲ್ಲಿ 25 ವರ್ಷಗಳಲ್ಲಿ ಇನ್ನು ಇಲ್ಲಿ ಎಷ್ಟು ವರ್ಷ ಇದ್ರಿ? ನಾವು ಈಗ ರೀಸೆಂಟ್ ಆಗಿ ಒಂದು 5 ವರ್ಷ ಆಯ್ತು ರೀ. ಇಲ್ಲಿ ಬಂದು ಮೊದಲು ಬಾಗಲಕೋಟೆಯಲ್ಲಿ ಇದ್ವಿ. ಈ ಕಡೆಯಿಂದ ಬಂದಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ. ರೋಡ್ ಕ್ಲೀನ್, ದಿನ ಬೆಳಗ್ಗೆ ಮುನ್ಸಿಪಾಲಿಟಿ ಕಸ ಇದು ಮಾಡಕ್ ಬರ್ತಾರೆ, ಅದಷ್ಟು ಕ್ಲೀನ್ ಆಗಿದೆ. ಇನ್ನು ಸ್ವಲ್ಪ ಚೇಂಜಸ್ ಆಗ್ಬೇಕಲ್ಲ. ಅಂದ್ರೆ ಇಲ್ಲಿ ಎಷ್ಟು ಅಭಿವೃದ್ಧಿನ ಹೊಂದಿದೆ ಅಂತ ನಾವು ಹೇಳ್ತೀರಿ ಸ್ವಚ್ಛತೆ ಬಗ್ಗೆ? ಸ್ವಚ್ಛತೆ ಸುಮಾರು ಒಂದು 75% ಕ್ಲೀನ್ ಇದೆ. ಇನ್ನು ಇನ್ನೊಂದು 35% ಕ್ಲೀನ್ ಆಗ್ಬೇಕು. ರೋಡ್ ಸೈಡ್ ಎಲ್ಲ ಗಟ್ರ ಕ್ಲೀನ್ ಆಗ್ಬೇಕು. ರೋಡ್ ದಂಡಿಗೆಲ್ಲ ಈಗೆಲ್ಲ ಟಾಯ್ಲೆಟ್ ಕ್ಲೀನ್ ಆಗ್ಬೇಕು. ಮುನ್ಸಿಪಾಲಿಟಿದು ಇವೆಲ್ಲ ಕ್ಲೀನ್ ಆಗ್ಬೇಕು. ಇಲ್ಲಿ ಪ್ಲಾಟ್ ಅಲ್ಲಿ ಯಾವ್ಯಾವ ರೀತಿ ಸೌಲಭ್ಯಗಳು ಈಗ ಇಲ್ಲಿ ಸಿಗ್ತಾ ಇದೆ? ಈಗ ಸಿಗ್ತಾನೆ ಇಲ್ವಾ? ಆಟೋದ ಏನ್ ತೊಂದರೆ ಇಲ್ಲ, ಆಟೋ ಇರುತ್ತೆ. ಒಂದು ಟಾಂಗಾದ ಹಿಂಗೆ ವ್ಯವಸ್ಥೆ ಇರುತ್ತೆ. ಅದು ಬಿಟ್ರೆ ಅವ್ರವ್ರ ಮನೆಗೆ ವೆಹಿಕಲ್ ಅದಾವ. ಮತ್ತೇನು ಅಂಥದ್ದಂಥ ಏನು ಸಮಸ್ಯೆ ಇಲ್ಲ. ಇಲ್ಲಿ ವಾಟರ್ ಸಪ್ಲೈ ಅದ್ರ ಬಗ್ಗೆ ಸೌಲಭ್ಯ ಏನು? ಸಪ್ಲೈಗೆ 2 ದಿನಕ್ಕೊಮ್ಮೆ ನೀರು ಬರ್ತಾವ, ನಲ್ಲಿ ನೀರು ಬರ್ತಾವ. ಎಲ್ಲಾರ ಮನೆಗೂ ಸಪ್ಲೈ ಆಗ್ತಾವ. ಕೆಲವೊಂದು ಮನೆಗೆ ಎಲ್ಲರೂ ನಳ ಅದಾವು, ಕೆಲವೊಂದು ಮನೆಗೆ ನಳ ಇಲ್ಲ. ಅವ್ರವ್ರು ಎಲ್ಲ ನಳ ಮಾಡ್ಕೋಬೇಕಂತೇಳಿ ಹಿಂಗೆ. ಈಗ 25 ವರ್ಷಗಳಿಂದ ಇಲ್ಲಿ ಈಗ ಎಷ್ಟೆಷ್ಟು ಚೇಂಜಸ್? ಸುಮಾರು ಚೇಂಜಸ್ ಆಗಿದೆ. ಕೆಲವೊಂದು ಅಂಗಡಿಗಳು ಎಲ್ಲ ಇದಾಗಿದ್ದಾವ. ಚಿಕನ್ ಶಾಪ್ ಆಗಿದೆ, ಮತ್ತು ಆ ಕಡೆ ಐರನ್ ಅಂಗಡಿ ಇಂಥವೆಲ್ಲ ಇದಾವೆ. ಕೆಲವೊಂದು ಏನೋ ಚೇಂಜಸ್ ಆಗ್ಬೇಕು. ಅಂದ್ರೆ ಇಲ್ಲಿ ಕೇಳಿದ್ರೆ ಇಲ್ಲಿ ಸ್ವಚ್ಛತೆ ವ್ಯವಸ್ಥೆ ಬಗ್ಗೆ ಮತ್ತು ಬಹಳ ಇದರ ಮಾಹಿತಿ ಬಗ್ಗೆ ಕೇಳಿದ್ರೆ ಇಲ್ಲಿ ಪಬ್ಲಿಕ್ ಅಂದ್ರೆ ಸ್ವಲ್ಪ ಪಾಸಿಟಿವ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ 70% ಸ್ವಲ್ಪ ಸ್ವಚ್ಛತೆಯನ್ನ ಹಿಡ್ತಾ ಇದ್ದಾರೆ ಪುರಸಭೆಯವರು. ಇನ್ನೂ ಸ್ವಲ್ಪ ಇಡಿ ಅಂತ ನಾವು ನಮ್ದು ವಿನಂತಿ ಇರುತ್ತೆ. ಸೊ ಇಲ್ಲಿ ವಾಟರ್ ಸಪ್ಲೈನು ಚಲೋ ಇದೆ ಅಂತ. ಎಲೆಕ್ಟ್ರಿಸಿಟಿ ಎಲ್ಲ ಕರೆಂಟ್ ಇಂದೆಲ್ಲ ಬರೋಬ್ಬರಿ ಇದೆ? ಎಲೆಕ್ಟ್ರಿಕಲ್ ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಬೆಳಗ್ಗೆ ಕರೆಂಟ್ ಇರ್ತಾವ. ಆದ್ರೆ ವಾತಾವರಣ ಮಳೆ ಗಾಳಿಗೆ ಸ್ವಲ್ಪ ಲೇಟ್ ಆಗಿ ತೆಗೆದಿರ್ತಾರ. ಅರ್ಧ ಗಂಟೆ 1 ಅವರ್ ಬಿಟ್ಟು ಹಿಂಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಅಷ್ಟೇ. ಸೊ ಈಗ ನಮ್ಗೆ ಇಷ್ಟು ಮಾಹಿತಿ ಸಿಕ್ಕಿದೆ. ಈಗ ಇನ್ನೂ ಸ್ವಲ್ಪ ಮಾಹಿತಿನ ನಾವು ಕೇಳೋಣ. ಸೊ ಥ್ಯಾಂಕ್ ಯು. ಈಗ ನಾವು ಮುಂದೆ ಮತ್ತು ಇನ್ನೊಬ್ಬರನ್ನ ಕೇಳೋಣ, ಅವರು ಯಾವ ತರ ಮಾಹಿತಿ ಕೊಡ್ತಾರೆ ಮತ್ತು ಇಲ್ಲಿ ಯಾವ ತರ ಪ್ಲಾಟ್ ನಲ್ಲಿ ನಡೀತಾ ಇದೆ, ಇಲ್ಲಿ ಯಾವ ತರ ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾಹಿತಿನ ಕೇಳೋಣ. ಅಲ್ಲಿ ತನ ಪೂರ ಮಾಹಿತಿ ನೋಡ್ತಾ ಇರಿ. ನಾವು ಬಂದ್ಬಿಟ್ಟಿದೀವಿ ಇಲ್ಲಿ ಪ್ಲಾಟಿನ ಒಬ್ರು ಹಿರಿಯರು. ಸೊ ಇಲ್ಲಿ ಇವರು ಹಿರಿಯರ ಜೋಡಿ ನಾವು ಮಾತಾಡ್ತೀವಿ. ನಿಮ್ಮ ಹೆಸರು? ಮೊಹಮ್ಮದ್ ಅಲಿ ಅಂತ ಇವ್ರ ಹೆಸರು. ಈಗ ಇಲ್ಲೇ ಇರೋದು ಈಗ ಏನೆಲ್ಲ ಲಾಸ್ ಆಗಿವು ನಾವು. ಅಂದ್ರೆ ಇಲ್ಲೇ ನೀವು ಇಲ್ಲೇ ಇಲ್ಲೇ ಎಷ್ಟು ವರ್ಷ ಆಯ್ತು ನೀವು? ನಾವು ಇಲ್ಲಿ 30 ವರ್ಷ ಮೇಲೆ ಆಯ್ತು. 30 ವರ್ಷ ಅಂದ್ರೆ 30 ವರ್ಷದ ಮೇಲೆ ಆಯ್ತು ಇಲ್ಲಿ ನಾಗರಿಕ ಆಗಿರೋದು. ಈಗ ಇಲ್ಲಿ ಕೇಳಿದ್ರೆ ಇಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ವ್ಯವಸ್ಥೆ? ಈಗ ಸ್ವಚ್ಛತೆ ಏನು ಲಾಸ್ ಆಗೋ ಹೆಸರು ಎಲ್ಲ ಮಾಲು. ಅಂದ್ರೆ ಇವರು ಹೆಸರು ಬಗ್ಗೆ ಮಾತಾಡ್ತಾ ಇದಾರೆ. ಓಕೆ, ಹೆಸರು ಬಗ್ಗೆ ಕೇಳೋಣ. ಅಂದ್ರೆ ಈಗ ನಿಮ್ಗೆ ಬೆಳೆ ಹಾನಿ ಬಗ್ಗೆ ಏನು ಗೊತ್ತಿಲ್ಲ? ಈಗ ಒಟ್ಟು ಗಟರ ರೋಡು ಪಾಡು ಒಟ್ಟು ಒಗಾತಿ ಮಾಡಿಸ್ತು. ಈಗ ರೋಡಿನ ಗಟರ ಪ್ರೋಗ್ರಾಮ್ ಯಾವ್ದು? ಈಗ ಇಲ್ಲಿ ಕೇಳಿದ್ರೆ ಇಲ್ಲಿ ಪುರಸಭೆ ಕಡೆಯಿಂದ ನಾವು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ಲಾಟ್ ಅಲ್ಲಿ ಬಹಳಷ್ಟು ಸ್ವಚ್ಛತೆಯನ್ನ ಇಟ್ಟಿದ್ದಾರೆ. ಅದ್ರ ಇನ್ನೂ ಸ್ವಲ್ಪ ಇಡಬೇಕಾಯ್ತು. ಇಲ್ಲಿ ಗಟ್ರಗಳನ್ನ ಯಾವ ತರ ಸ್ವಚ್ಛತೆಯನ್ನ ನಾವು ನೋಡ್ತಾ ಇದೀವಿ, ಒಂದ್ಸಲ ನೋಡ್ತಾ ಇರ್ಬೋದು. ಇಲ್ಲಿ
ಈ ಗಟರ ಸ್ವಚ್ಛತೆಯಿಂದ ಇವರು ಅದೇನ ಮಾತಾಡ್ತಾ ಇದಾರೆ. ಸೊ ವಿಡಿಯೋದಲ್ಲಿ ನೀವೀಗ ಇಲ್ಲಿ ಏನಂದ್ರಿ, ಇಲ್ಲಿ ಅಭಿವೃದ್ಧಿ ಏನೇನು ಕಾಣಂತೀರಿ ನೀವು ಪ್ಲಾಟ್ ಒಳಗೆ? ಪ್ಲಾಟ್ನೊಳಗೆ ಏನು ಎಲ್ಲ ದುಡಿಮೆ ಕಟ್ಟಾಗ್ಯಾವು, ಕೆಲಸ ಇಲ್ಲ. ಮತ್ತು ನಮ್ಮ ಮುಂದಿನ ಕೆಲಸ ಮಾಡ್ಬೇಕಂದ್ರೆ ಏನು ಕೆಲಸ ನಿಂತಾವು, ಎದಕ್ಕೆ ಓದಾಡಂಗಿಲ್ಲ. ಮನೆ ಹಿಡಿದು ಕುಂತು ಬಿಟ್ಟಿವಿ. ಅವರ ಒಟ್ಟ ಪಗಾರ ಒಟ್ಟ ಅಕ್ಕಿ ಪಕ್ಕಿ ಕೊಡ್ತಾರಂತ ನಡೆದಾವು. ಹಾಂ, ಅಂದ್ರೆ ಇಲ್ಲಿ ರೇಷನ್ ಅಕ್ಕಿ ಬರ್ತಾ ಇದೆ ಅಂತ ನಡೀತಾ ಇದೆ. ಇಲ್ಲಿ ಒಬ್ಬೊಬ್ರು ಪ್ಲಾಟ್ ನಲ್ಲಿ ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ಯಾರಿಗೂ ಜಾಸ್ತಿ ಇಲ್ಲಿ ಜಾಬ್ ಲೆಸ್ ಆಗಿದ್ದಾರೆ. ಇಲ್ಲಿ ಜಾಬ್ ಅನ್ನ ಕಡಿಮೆ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಕೆಲಸ ಇಲ್ಲ ಅಂದ್ರೆ ಏನೂ ಇಲ್ಲ. ಅದೇ ರೀತಿಲಿ ನೋಡ್ತಾ ಇರ್ಬೋದು. ಇಲ್ಲಿ ಪ್ಲಾಟ್ ನಲ್ಲಿ ಯಾವ ಬಸ್ಸಿನ ವ್ಯವಸ್ಥೆ ಇದೆ? ಇಲ್ಲಿ ಬಸ್ ಇಲ್ಲ ರೀ, ಬಸ್ ಇಲ್ಲ. ರಿಕ್ಷಾ 15 ರೂಪಾಯಿ ತೊಗೊತಾರೆ ಇಲ್ಲಿಂದ ಪ್ಲಾಟಿಗೆ. ಊರಾಗ ಹೋಗ್ಬೇಕಾದ್ರೆ ನವಲಗುಂದಕ್ಕೆ. ಅಂದ್ರೆ ಇಲ್ಲಿ ನಳಗುಂದು ಇಲ್ಲಿಂದ 2 ಕಿಲೋಮೀಟರ್ ಇದೆ. ಸೊ 2 ಕಿಲೋಮೀಟರ್ಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಹಾಗೆ ಇಲ್ಲಿ ಆಟೋ ವ್ಯವಸ್ಥೆ ಇದೆ. ಆದ್ರೆ ಆಟೋ ಚಾರ್ಜ್ ಎಷ್ಟೈತ್ರಿ? ಆಟೋ ಚಾರ್ಜ್ 15 ರೂಪಾಯಿ ಐತಿ. 15 ರೂಪಾಯಿ ಆಟೋ ಚಾರ್ಜ್ ಇದೆ. ಈಗ ಇಲ್ಲಿ ನೀವು ನೋಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕ್ರಿ ನಿಮ್ಮ ಪ್ರಕಾರ? ನಮಗೆ ನೋಡ್ರಿ ಇದೆಲ್ಲ ಏನಾರ ಬಸ್ ಇಡೋನು, ಇಲ್ಲ ತಂದ್ರೆ ಮತ್ತು ರೋಡು ಗಟರು ಎಲ್ಲ ಅಧ್ಯಕ್ಷ ಮಾಡ್ಬೇಕು. ಮತ್ತು ಈಗ ಹೊಲ್ದಾನ ಮಾಲ್ ಅಂತ ಲುಕ್ಸಾನ್ ಆಗ್ಯಾವ ಈ ವರ್ಷ. ಏನಿಲ್ಲ, ರೈತರಿಗೆ ಭಾಳ ತ್ರಾಸ ಆಗ್ಯಾವ. ಅದ್ರ ಸಂಬಂಧನ ಏನು ಸಾಲ ಸಮುದಾಯ ಹುಟ್ಟುವುದಿಲ್ಲ, ಬ್ಯಾಂಕ್ನಾಗ ಕೊಡುವುದಿಲ್ಲ. ಮಾಲ್ ಇದ್ರೆ ಕೊಡ್ತಿದ್ರು, ಮಾಲ್ ಇದ್ರೆ ನಾವು ಹೋಗಿ ಮುಟ್ಟಿಸ್ತಿದ್ವಿ. ಹಾಕೊಂಡು ಎಲ್ಲ ಅಂದ್ರೆ ಇಲ್ಲಿ ಈ ಸಲ ಏನಾಗಿದೆ ಅಂದ್ರೆ ಪ್ಲಾಟ್ ಅಲ್ಲಿ ಇಲ್ಲಿ ರೈತರು ಬಹಳ ಜನ ಕಾಣ್ತೀವಿ ನಾವು. ಇಲ್ಲಿ ರೈತರಲ್ಲಿ ಬಹಳಷ್ಟು ಬೆಳೆ ಹಾನಿ ಆಗಿ ಲಾಸ್ ಆಗಿದೆ. ಈ ಲಾಸ್ ಇಂದ ಬ್ಯಾಂಕ್ ಅಲ್ಲಿ ಸಾಲನು ಕೊಡ್ತಾ ಇಲ್ಲ. ಸೊ ಸಾಲದಲ್ಲಿನೂ ಸ್ವಲ್ಪ ಜನ ಬಿದ್ದಿದ್ದಾರೆ ಅಡ್ವಾನ್ಸ್ ಆಗಿ. ಇಲ್ಲಿ ಅಭಿವೃದ್ಧಿ ಕಾಣ್ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಒಂದು ಹೆಸರು, ಆದ್ರೆ ಅಭಿವೃದ್ಧಿಯನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಮುಂದೆ ಅಂತ ಬಹಳಷ್ಟು ಮಾಹಿತಿಗಳನ್ನ ನಾವು ನೋಡ್ತೇವೆ. ಸೊ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಷ್ಟೇ ಸಾಕು. ಸೊ ಈ ಮಾಹಿತಿಗಳಿಂದ ನಿಮ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಕೊಡ್ತೀವಿ. ಸೊ ಮುಂದೆ ಈಗ ನಾವು ಬಂದ್ಬಿಟ್ಟಿದ್ವಿ ಪ್ಲಾಟಿನ. ಈಗ ಲಾಸ್ಟ್ ಎಂಟ್ರೆನ್ಸ್ ಬಂದಿದ್ದೀವಿ. ಇಲ್ಲಿ ಪ್ಲಾಟಿನ ಹೊರಗಡೆ ಸ್ವಚ್ಛತೆಯನ್ನು ನಾವು ಕಾಣ್ತಾ ಇಲ್ಲ. ಹಾಗಾದ್ರೆ ಅಲ್ಲಿ ಡಸ್ಟ್ಬಿನ್ ಅನ್ನು ಹಾಕುವಂತ ವಿನಂತಿ ಮಾಡಬೇಕು. ಇಲ್ಲಿ ಪ್ಲಾಟಿನ ಒಳಗಡೆ ಆ ಕಡೆ ಈ ಕಡೆ ರಸ್ತೆಗಳು ಎಲ್ಲ ಬರಬ್ಬರಿನ ಆಗಿದೆ. ಯಾಕಂದ್ರೆ ರಸ್ತೆಗಳು ಎಲ್ಲ ಚಲೋನೇ ಇದಾವೆ. ಹಾಗೆ ಇಲ್ಲಿ ಪಬ್ಲಿಕ್ ಹೇಳ್ತಾ ಇದ್ರೆ ಇಲ್ಲಿ 70% ಪಾಸಿಟಿವ್ ಇದೆ. ಕಸ ಎಲ್ಲ ಸ್ವಚ್ಛತೆನೂ ಇದೆ. ಊರು ಒಳಗಡೆ ಸ್ವಲ್ಪ ಸ್ವಚ್ಛತೆ ಇದೆ, ನೀವು ಸ್ವಲ್ಪ ಸ್ವಚ್ಛತೆ ಆಗಬೇಕು. ಇಲ್ಲಿ ಒಂದ್ ಕಡೆ ರಸ್ತೆನೇ ಮಾಡಿಲ್ಲ ಬರಬ್ಬರಿ. ಸೊ ಬಹಳ ಕಡೆ ರಸ್ತೆ ಆಗಿದೆ. ಅಂದ್ರೆ ಕೆಲವೊಂದ್ ಕಡೆ ರಸ್ತೆ ಮಾಡಿದ್ರೆ ಪಬ್ಲಿಕ್ಗೆ ಯಾವ ರೀತಿನೂ ತೊಂದರೆ ಇಲ್ಲಿ ನಾವು ಕಾಣ್ತಾ ಇಲ್ಲ. ಇಲ್ಲಿ ಬಸ್ಸಿಂದು ಇಲ್ಲಿ ಪ್ರಾಬ್ಲಮ್ ಭಾಳ ಇದೆ. ಅಂದ್ರೆ ಬಸ್ಸೇ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಇಲ್ಲಿ ಒಂದ್ ಸೈಡ್ ಆಟೋ ಹೋಗ್ಬೇಕಂದ್ರೆ 15 ರೂಪಾಯಿ ಹೋಗುತ್ತೆ, ಮತ್ತೆ ಬರ್ಬೇಕಂದ್ರೆ 30 ರೂಪಾಯಿ ಹೋಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಅವ್ರು ಒಂದು ಕ್ಲಾಸ್ ಮಿಸ್ ಆಗಿ ಕಾಲೇಜ್ ಆ್ಯಂಡ್ ಸ್ಕೂಲಿಗೆ ಹೋಗಿ ಮುಟ್ತಾರೆ. ಇದರಿಂದ ಎಜುಕೇಷನ್ಗೆ ಭಾಳ ಹೊಡೆದು ಬೀಳುತ್ತೆ. ಈಗ ಬಸ್ಸಿಂದು ಪ್ರಾಬ್ಲಮ್ಮು, ಮತ್ತು ಆಮೇಲೆ ಇಲ್ಲಿ ಕೆಲವೊಂದು ಕಡೆ ರೋಡನ್ನು ಸರಿ ಮಾಡಲ್ಲ. ಅದೊಂದು ಸರಿ ಮಾಡಿಬಿಟ್ರೆ ಪ್ಲಾಟಲ್ಲಿ ಮತ್ತೆ ಏನೂ ತೊಂದರೆ ಇಲ್ಲ ಅಂತ ನಾವು ಮಾಹಿತಿ ಕೊಡ್ತಾ ಇದೀವಿ. ಸೊ ಇನ್ನೂ ಭಾಳ ತೊಂದರೆಗಳು ಇರ್ಬೋದು, ನಮ್ಮ ಕಣ್ಣಿಗೆ ಕಾಣ್ದಿಲ್ಲ. ಸೊ ಅಳಿತನ ಈ ವಿಡಿಯೋ ಮುಕ್ತಾಯಗೊಂಡಿದೆ.